ಲಾಫಿಂಗ್ ಬುದ್ಧ ಈ ಒಂದು ಸಿನಿಮಾದ ಟ್ರೇಲರು ರಿಲೀಸ್ ಆಯಿತು. ಈಗ ತಾನೇ ಟ್ರೇಲರ್ ನೋಡಿದೆ, ಹೇಗಿದೆ ಅಂತ ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿರೋದು ಎಂ ಭರತ್ರಾಜ್ ಅವರು. ಹೀರೋ ಅನ್ನೋ ಸಿನಿಮಾನ ಕೂಡ ಡೈರೆಕ್ಟ್ ಮಾಡಿದ್ರು. ಸೊ ಈ ಒಂದು ಸಿನಿಮಾನ ಇವರು ಡೈರೆಕ್ಟ್ ಮಾಡಿದ್ದಾರೆ. ಮತ್ತು ಈ ಒಂದು ಸಿನಿಮಾಗೆ ಪ್ರೊಡ್ಯೂಸರು ರಿಷಬ್ ಶೆಟ್ಟಿ ಅವರು. ಸೊ ಟ್ರೇಲರ್ ನೋಡಿದಾಗ ನನಗನ್ಸಿದ್ದು, ನೀರೂರು ಪೊಲೀಸ್ ಠಾಣೆ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಿರೋಂಥ ಕಾನ್ಸ್ಟೇಬಲ್ ಆಗಿರೋ ಗೋವರ್ಧನ್ ಅವರು. ಸೊ ಅವರ ಸ್ವಲ್ಪ ಸೋಂಬೇರಿತನದಿಂದ ಇರ್ತಾರೆ. ಅವರ ಕೆಲಸದಲ್ಲಿ ಯಾವುದೋ ಒಂದು ಬ್ಯುಸಿ ಮತ್ತು ಈ ರೀತಿಯ ಅಂದರೆ ಈಗಿನ ಪೊಲೀಸರ ಪರಿಸ್ಥಿತಿ ಮತ್ತು ಅವರ ಜೀವನ ಶೈಲಿಗಳು ಒಂದು ಬೇರೆ ರೀತಿಯ ಪ್ಯಾಟರ್ನಲ್ಲಿ ತೋರ್ಸೋಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು. ಅಂತ IMDBಲಿ ಈ ಒಂದು ಸ್ಟೋರಿ ಲೈನು ಇದೆ. ಮತ್ತು ಇದರಲ್ಲಿ ಅವರ ಸ್ಮೈಲ್ಗೆ ತುಂಬಾ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಟ್ರೇಲರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಇವರ ನಡುವೆ ಯಾವುದೋ ಒಂದು ಅಂದರೆ ಕೇಸು ತಗಲಾಕೊಳ್ಳುತ್ತೆ. ಅವಾಗ ಏನೇನಾಯಿತು ಅನ್ನೋದೇ ಈ ಒಂದು ಸಿನಿಮಾದ ಕತೆ. ಮತ್ತು ಇದರಲ್ಲಿ ಇವರು ಕೂಡ ಇದ್ದಾರೆ, ಅಂದರೆ ಸಪ್ತಮಿ ಗೌಡ ಅವರ ಫಾದರ್ ಕೂಡ ಒಂದು ಪೊಲೀಸ್ ಕಾಪ್ ರೋಲ್ನ ಪ್ಲೇ ಮಾಡಿದ್ದಾರೆ. ಮತ್ತು ಸುಂದರರಾಜ್ ಅವರು, ಇನ್ನಿತರ ಕಲಾವಿದರ ದಂಡೆ ಈ ಸಿನಿಮಾದಲ್ಲಿ ಇದೆ ಅಂತಲೇ ಹೇಳ್ಬೋದು. ಇದು ಒಂದು ಪ್ರಮೋದ್ ಶೆಟ್ಟಿ ಅವರ ಒನ್ ಮ್ಯಾನ್ ಶೋ ಸಿನಿಮಾ ಅಂತಲೇ ಹೇಳಿದ್ದಾರೆ. ಯಾಕೆಂದರೆ ಇದು ಇವರ ಹೀರೋ ಆಗಿ ಮಾಡ್ತಿರೋವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಆದರೆ ಮೇನಾಗಿ ಕಾಮಿಡಿಗೆ ಫೋಕಸ್ ಮಾಡಿದ್ದಾರೆ. ಮತ್ತು ಒಂದು ಸಿನಿಮಾದಲ್ಲಿ ದಿಗಂತ್ ಅವರು ಕೂಡ ಇದ್ದಾರೆ. ಆದರೆ ಅವ್ರ ಕ್ಯಾರೆಕ್ಟರ್ನ ರಿಷಬ್ ಶೆಟ್ಟಿ ಅವರು ಮಾಡಬೇಕಿತ್ತು. ಕಾರಣಾಂತರದಿಂದ ಇವ್ರು ಮಾಡ್ತಿದ್ದಾರೆ. ಸೊ ಹೀಗಾಗಿ ಒಳ್ಳೆ ಕಾಮಿಡಿನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಒಂದು ಒಳ್ಳೆ ಥ್ರಿಲ್ಲರ್ ಮೂಲಕ ಮತ್ತು ಈಗಿನ ಪೊಲೀಸ್ ವ್ಯವಸ್ಥೆ ಮತ್ತು ಅವರ ಜೀವನ, ಅವರ ಫ್ಯಾಮಿಲಿ ಲೈಫು ಮತ್ತು ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಯಾವಾಗ ನೋಡಬೇಕಂತ ನೀವು ನನ್ನ ಹತ್ರ ಕೇಳ್ತಾ ಇದ್ದರೆ, ಇದೇ ಆಗಸ್ಟ್ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ನೋಡಿ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.